ಇನ್ನು ಹೊಸ ವರ್ಷಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಬ್ರಿಗೇಡ್ ರಸ್ತೆಯಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಮೂಲಕ ನಿಗಾ ಇರಿಸಲಾಗ್ತಾ ಇದೆ. ನಗರದ ಬ್ರಿಗೇಡ್ ರಸ್ತೆಯಲ್ಲೇ 68 ಸಿಸಿ ಕ್ಯಾಮೆರಾಗಳ ಮಾನಿಟರಿಂಗ್. ಪ್ರಮುಖ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನು ರೆಡಿ ಮಾಡಿದ್ದಾರೆ ಪೊಲೀಸರು. ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತ ಈ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಪ್ರತಿ ವರ್ಷವೂ ನಾವು ಗಮನಿಸ್ತೀವಿ, MG ರೋಡ್ ಬ್ರಿಗೇಡ್ ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಆದ್ರೆ ಅಲ್ಲಿ ಸಾಕಷ್ಟು ಪುಂಡಬೋಕರಿಗಳು ಕೂಡ ಬರ್ತಾರೆ. ಅವರಿಂದ ಹಲವರಿಗೆ ಸಮಸ್ಯೆ ಆಗುತ್ತೆ. ಅದು ಯಾವುದೂ ಆಗದೇ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಿಸಿ ಕ್ಯಾಮೆರಾಗಳ ನಿಗಾ ಇಟ್ಟಿದೆ ಖಾಕಿ ಪಡೆ. ಹೈ ರೆಸಲ್ಯೂಷನ್ ಕ್ಯಾಮೆರಾಗಳ ಮೂಲಕ ನಿಗಾ ಇಟ್ಟಿದ್ದಾರೆ ಪೊಲೀಸರು. ಪ್ರಮುಖ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಬ್ರಿಗೇಡ್ ರಸ್ತೆಯಲ್ಲೇ 68 ಸಿಸಿ ಕ್ಯಾಮೆರಾಗಳ ಮಾನಿಟರಿಂಗ್ ಇರುತ್ತೆ. ಅಲ್ಲೇ ಬಿಗ್ ಸೆಲೆಬ್ರೇಷನ್ ಆಗೋದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕ್ರೌಡ್ ನೆರೆಯೋದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಗಾ ಇರಿಸಲಾಗ್ತಾ ಇದೆ. ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮತ್ತು ಸಿಸಿಟಿವಿಯ ಮಾನಿಟರಿಂಗ್ ಮೂಲಕ ಈ ಕಿಡಿಗೇಡಿಗಳ ಮೇಲೆ ಒಂದು ಕಣ್ಣಿಡ್ತಾ ಇದೆ ಪೊಲೀಸ್ ಪಡೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲಿರೋದನ್ನ, ಜೊತೆಗೆ ಕಂಟ್ರೋಲ್ ಸೆಂಟರ್ನಲ್ಲಿ ಎಲ್ಲ ಸಿದ್ಧತೆಗಳಾಗಿರೋದನ್ನ. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಒಂದು ಕಡೆ ಸಂಭ್ರಮ, ಮತ್ತೊಂದೆಡೆ ಈ ರೀತಿ ಕಿಡಿಗೇಡಿಗಳ ಕೃತ್ಯಕ್ಕೂ ಕೂಡ ಕಾರಣ ಆಗ್ಬಿಡುತ್ತೆ, ವೇದಿಕೆ ಆಗ್ಬಿಡುತ್ತೆ MG ರೋಡ್ ಬ್ರಿಗೇಡ್ ರೋಡ್. ಹಾಗಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ, ಸೇಫ್ ಆಗಿ ಸೆಲೆಬ್ರೇಷನ್ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಖಾಕಿ ಪಡೆ ಭಾರಿ ನಿಗಾ ಇಡ್ತಾ ಇದೆ. ಅದಕ್ಕಾಗಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. ಈಗಾಗಲೇ ಫುಲ್ ಫೋರ್ಸ್ ಪೊಲೀಸ್ ಪಡೆಯಲ್ಲಿ ಆಯೋಜನೆ ಆಗಿರುತ್ತದೆ, ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸೆಲೆಬ್ರೇಷನ್ ಆಗುವಂತಹ ಜಾಗದಲ್ಲಿ ಸಿಸಿ ಕ್ಯಾಮೆರಾ. ನಾವು ಪ್ರತಿನಿಧಿ ಶಾಂತಕುಮಾರ್ ಆ ಕಂಟ್ರೋಲ್ ರೂಮ್ನಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಹಾಗೆ MG ರಸ್ತೆಗಳಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಹೊಸ ವರ್ಷಾಚರಣೆಗೆ ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರುವಂತದ್ದು. ಬ್ರಿಗೇಡ್ ರಸ್ತೆಯ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದ್ರೆ ಯಾವೆಲ್ಲ ಜಾಗದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆ ಒಂದು ಜಾಗಗಳಲ್ಲಿ ಈಗ ಒಂದು ಹದ್ದಿನ ಕಣ್ಣಿನ ಮೂಲಕ ನಿಗಾ ಇಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮಾನಿಟರ್ ಅನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಯಾವ ರಸ್ತೆಯಲ್ಲಿ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ ಆಗ್ತಾ ಇದೆ, ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ವಾಕಿ ಟಾಕಿಗಳ ಮೂಲಕ ಸಂಪರ್ಕ ಸಾಧಿಸುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತದೆ. ಜೊತೆಗೆ ಇಲ್ಲಿ ಮಾನಿಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈ ಒಂದು ಮಾನಿಟರಿಂಗ್ ವ್ಯವಸ್ಥೆಯಲ್ಲಿ ಈ ಒಂದು ಚರ್ಚ್ ಸ್ಟ್ರೀಟ್ ಹಾಗೆ MG ರಸ್ತೆ ಸೇರಿದಂತೆ ಬೇರೆ ಬೇರೆ ರಸ್ತೆಗಳಲ್ಲಿ ಆ ಒಂದು ಭಾಗದಿಂದ ಸುಮಾರು 68 ಕಡೆಗಳಲ್ಲಿ ನಡೀತಕ್ಕಂಥ CCTV ದೃಶ್ಯಾವಳಿಗಳನ್ನ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಈ ಜಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಕೂತ್ಕೊಂಡು ಎಲ್ಲಿ ಏನು ನಡೀತಾ ಇದೆ, ಜೊತೆಗೆ ಯಾವೆಲ್ಲ ರಸ್ತೆಗಳಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಅಪ್ಡೇಟ್ ಅನ್ನ ಪಡ್ಕೊಳ್ತಾರೆ. ಜೊತೆಗೆ ಏನಾದರೂ ಅನಾಹುತಗಳು ಅಥವಾ ಅಹಿತಕರ ಘಟನೆಗಳು ನಡೆದ್ರೆ ಅದನ್ನ ಇಲ್ಲಿಂದನೇ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಕಂಟ್ರೋಲ್ ರೂಮ್ ನಿಂದ ಫೀಲ್ಡ್ ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಒಂದು ಅಳವಡಿಸುವ ವ್ಯವಸ್ಥೆಗೆ ಕೂಡ ಈಗ ತಯಾರಿಯನ್ನು ನಡೆಸಿರುವಂತದ್ದು. ಅಂದ್ರೆ ಬರ್ತಕ್ಕಂಥ ಮೇನ್ ಪಾಯಿಂಟ್ಗಳೇನಿದೆ, ಅಂದ್ರೆ ಎಂಟ್ರಿ ಆಗುವಂತಹ ಜಾಗ ಇರ್ಬೋದು, ಎಕ್ಸಿಟ್ ಆಗುವಂತ ಜಾಗ ಇರ್ಬೋದು, ಜೊತೆಗೆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರಮುಖ ರಸ್ತೆಗಳೇನಿದೆ ಆ ಜಾಗದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಬರುವಂತ ಜನರನ್ನ ತಪಾಸಣೆ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ನಡೀತಕ್ಕಂಥ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗದ ರೀತಿಯಲ್ಲಿ, ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು. ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಒಂದು CC ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ, ಜೊತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡೋ ಮೂಲಕ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಇಂದು ತಡರಾತ್ರಿ ನಡೀತಕ್ಕಂಥ ಸೆಲೆಬ್ರೇಷನ್ ಏನಿದೆ ಆ ಒಂದು ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅಡ್ಡಿ ಆಗದ ರೀತಿಯಲ್ಲಿ ಈಗಾಗಲೇ ಖಾಕಿ ಪಡೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಎಸ್, ರಾತ್ರಿ ಇರುವಂತಹ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಈಗಲೇ ಎಲ್ಲ ವೇದಿಕೆ ಸಿದ್ಧ ಆಗಿದೆ. ಒಂದು ಕಡೆ ಜನಜಂಗುಳಿ ಈಗಲೇ ಅಲ್ಲಿ ಕಂಡು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಇನ್ನು ರಾತ್ರಿ ಆಗ್ತಾ ಇದ್ದಂತೆ ಕ್ರೌಡ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದೇ ಇರಲಿ ಅಂತ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಾಗಿದೆ. ಬ್ರಿಗೇಡ್ ರಸ್ತೆಯೊಂದರಲ್ಲೇ 68ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಪೊಲೀಸ್ ಕಂಟ್ರೋಲ್ ರೂಮಿಂದ ನಿಗಾ ಇರಿಸಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಜನ ಬ್ರಿಗೇಡ್ ರೋಡ್ನತ್ತ ಧಾವಿಸ್ತಾ ಇದ್ದಾರೆ. 8 ಗಂಟೆ ಆಗ್ತಾ ಇದ್ದಂತೆ ಸಜ್ಜಾಗತ್ತೆ ಬೆಂಗಳೂರು.
ಅಲ್ಲಿನ ಚಿತ್ರಣ ಹೇಗಿದೆ ಅಂತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಹೊಸ ವರ್ಷಾಚರಣೆಯ ಸಂಭ್ರಮ ಈಗಲೇ ಸ್ಟಾರ್ಟ್ ಆದಂಗೆ ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ. ಒಂದು ಕಡೆ ಬಾರ್ನಲ್ಲಿ ಈಗ ಆಲ್ರೆಡಿ ಖರೀದಿ ಜೋರಾಗಿದೆ, ಮತ್ತೊಂದೆಡೆ ಜನ ಕೂಡ ಬ್ರಿಗೇಡ್ ರೋಡ್ ಅಂತ ಧಾವಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದೀವಿ. ಹೇಗೆ ಕಂಡು ಬರ್ತಾ ಇದೆ ಬ್ರಿಗೇಡ್ ಅಂಡ್ MG ರೋಡ್? ಎಸ್ ಪ್ರತಿಮಾ, ಈಗಾಗಲೇ ಏನೋ 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿಟಿ ಜನರು ಕಾತರರಾಗಿರುವಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚ್ ಸ್ಟ್ರೀಟ್ ಸೇರಿದಂತೆ MG ರಸ್ತೆ, ಬ್ರಿಗೇಡ್ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಜನರು ಕಂಡು ಬರ್ತಾ ಇದ್ದಾರೆ. ಈಗ ಬಿಸಿಲು ಇಳಿತಾ ಇದ್ದಂತೆ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಆ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸೋದಕ್ಕೆ ಈಗ ಬೇರೆ ಬೇರೆ ಭಾಗಗಳಿಂದ ಜನರು ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಜೊತೆಗೆ ಆ ಜನರು ಈ ಒಂದು ಜಾಗಕ್ಕೆ ಬರ್ತಾ ಇರುವಂಥದ್ದು. ಅಂದರೆ ರಾತ್ರಿ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೂ ಮೊದಲು ಒಂದು ರೌಂಡನ್ನು ಹಾಕೊಂಡು ಹೋಗೋಣ ಅಂತ ತಮ್ಮ ಗೆಳೆಯರ ಜೊತೆ ಬಂದು ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯ ಗಮನಿಸ್ತಾ ಇದ್ರೆ ಈಗಾಗಲೇ ಸಾಕಷ್ಟು ಒಂದು ಜನರು ಈಗಾಗಲೇ ಬರ್ತಾ ಇರುವಂತದ್ದು. ಇನ್ನು ಈಗ ಹೆಚ್ಚಿನ ಜನ ಸೇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಪೊಲೀಸರು ಕೂಡ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ದೀಪಾಲಂಕಾರದ ಮೂಲಕ ಒಂದು ರಸ್ತೆಯನ್ನ ಜಗಮಗಿಸಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆ ಆಗಿರುವಂತದ್ದು. ಒಟ್ಟಿನಲ್ಲಿ ಹೊಸ ವರ್ಷಾಚರಣೆಗೆ ಯಾವುದೇ ರೀತಿಯ ವಿಘ್ನಗಳು ಬಾರದ ರೀತಿಯಲ್ಲಿ ಖಾಕಿ ಪಡೆ ಅಲರ್ಟ್ ಆಗಿದೆ. ಮತ್ತೊಂದು ಕಡೆಯಲ್ಲಿ ಜನರು ಕೂಡ ಅಷ್ಟೇ ಉತ್ಸುಕತೆಯಿಂದ ಒಂದು ಹೊಸ ವರ್ಷ ಆಚರಣೆಯನ್ನ ಮಾಡೋದಕ್ಕೆ ಬ್ರಿಗೇಡ್ ರಸ್ತೆ ಹಾಗೆ MG ರಸ್ತೆ ಕಡೆಗೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ಹೊಸ ವರ್ಷ ಏನು ಬರ್ತಾ ಇದೆ 2025 ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಜೊತೆಗೆ ಸಿಟಿ ಮಂದಿ ಕೂಡ ಈಗಾಗಲೇ ಕಾದು ಆ ಒಂದು ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾದು ರೆಡಿ ಆಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶಾಂತಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.